ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ ಮಾನ್ಯರು, ಪ್ರಿಯರು, ಅಮೂಲ್ಯರು ಆದಂತ ದೇವರ ಮಕ್ಕಳಿಗೆ ಶುಭ ಮುಂಜಾನೆ. ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. ಪ್ರಿಯ ದೇವ ಜನರೇ, ಈ ಒಂದು ಮುಂಜಾನೆಯಲ್ಲಿ ನಾವು ದೇವರ ವಾಕ್ಯವನ್ನ ಧ್ಯಾನ ಮಾಡೋಣ. ನಾವು ಅನೇಕ ಬಾರಿ ಹೇಳ್ಬೋದು, ನನಗೆ ಬಹಳ ಕೊರತೆ ಇದೆ, ಈ ಕೊರತೆಯಿಂದ ನಾನು ಹೇಗೆ ಹೊರಬರಲಿ, ಯಾರು ಹೊರತಾಗ್ತಾರೆ, ಯಾವಾಗ ಈ ಕೊರತೆಯಿಂದ ನಾನು ಬಿಡುಗಡೆ ಆಗ್ತೀನಿ ಎಂಬುದಾಗಿ ಅನೇಕರು ಚಿಂತಿಸ್ತಿರ್ಬೋದು. ಆದರೆ ದೇವರ ವಾಕ್ಯ ಹೀಗೆ ಹೇಳ್ತದೆ. ಕೀರ್ತನೆ 23ನೇ ಕೀರ್ತನೆ 1ನೇ ವಚನ ಹೀಗೆ ಹೇಳ್ತದೆ. ಏನೆಂಬುದಾಗಿ ನಾವು ನೋಡಿಕೊಳ್ಳುವಾಗ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆ ಎಂಬುದು. ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ನಮಗೆ ಕುರುಬನಾಗಿದ್ದಾನೆ. ಭಕ್ತನಾದ ದಾವೀದನು ಹೇಳ್ತಾನೆ, ನಾನು ಕೊರತೆ ಪಡೆ. ಯಾಕಂತ ಹೇಳಿದ್ರೆ ನಮ್ಮ ಕೊರತೆಗಳನ್ನ ನೀಗಿಸುವವನು ಯೇಸು ಸ್ವಾಮಿ ಆಗಿದ್ದಾನೆ. ಆತನು ಎಂತ ದೇವರಂತ ನಾವು ನೋಡುವಾಗ, ಪ್ರಿಯ ದೇವರ ಮಕ್ಕಳೇ, ನಾವು ಈ ಒಂದು 23ನೇ ಕೀರ್ತನೆ 1ರಿಂದ ನಾವು 6 ವಚನಗಳನ್ನ ಓದಿಕೊಳ್ಳಬೇಕಾದ್ರೆ ಇಲ್ಲಿ ಹೇಳ್ತದೆ, ಆತನು ನಮ್ಮನ್ನ ಪೋಷಿಸುವಂತ ದೇವರು, ಪಾಲಿಸುವಂತ ದೇವರು, ನಮ್ಮನ್ನ ಸಂರಕ್ಷಿಸುವಂತ ದೇವರು, ನಮ್ಮನ್ನ ಕಾಯುವಂತ ದೇವರು, ನಮಗೆ ಧೈರ್ಯ ಕೊಡುವಂತ ದೇವರು, ವೈರಿಗಳ ಮುಂದೆ ತಲೆ ಎತ್ತುವಂತೆ ಮಾಡುವ ದೇವರು, ಮಾತ್ರವಲ್ಲ ನಮ್ಮನ್ನ ಆಶೀರ್ವದಿಸುವಂತ ದೇವರು ಆತನಾಗಿದ್ದಾನೆ. ಆದುದರಿಂದ ಭಕ್ತನಾದ ದಾವೀದನು ಹೇಳ್ತಾನೆ, ನಾನು ಕೊರತೆ ಪಡೆಯನು ಎಂಬುದಾಗಿ. ಪ್ರಿಯ ದೇವ ಜನರೇ, ಇವತ್ತು ಯಾರೆಲ್ಲ ಕೊರತೆಗಳಲ್ಲಿದ್ದೀರೋ, ನೀವು ಸಹ ದಾವೀದನು ಹೇಗೆ ದೇವರ ಮೇಲೆ ವಿಶ್ವಾಸವಿಟ್ಟು ಅರಿಕೆ ಮಾಡ್ತದನೋ ಅದೇ ರೀತಿಯಾಗಿ ನೀವು, ನನಗೆ ದೇವರು ಒಳ್ಳೆ ಕುರುಬನು, ನಾನು ಕೊರತೆ ಪಡಲ್ಲ ಎಂಬುದಾಗಿ ನೀವು ಹೇಳಿ. ಯಾಕಂದ್ರೆ ಒಬ್ಬ ಕುರುಬನು ಕುರಿಯನ್ನ ಕೊಂಡುಕೊಂಡು ಬಂದಾಗ, ಯಾವತ್ತು ಕುರಿ ಅದು ಅದ್ರ ಮೇವಿಗಾಗ್ಲಿ, ನೀರಿಗಾಗ್ಲಿ, ಅದಕ್ಕೆ ಮಳ್ಕೊಳ್ಳುವಂತ ಸ್ಥಳಕ್ಕಾಗ್ಲಿ, ಆರೋಗ್ಯಕ್ಕಾಗ್ಲಿ ಅದು ಯಾವತ್ತೂ ಚಿಂತೆ ಮಾಡುತ್ತಿಲ್ಲ. ಅದು ಚಿಂತೆ ಮಾಡುವಂಥದ್ದು ಅದ್ರ ಬಗ್ಗೆ ಅದನ್ನ ಕೊಂಡುಕೊಂಡಂತ ಆ ಯಜಮಾನನಿಗೆ ಮಾತ್ರ ಇರ್ತದೆ. ಹಾಗೆಯೇ ನಮ್ಮನ್ನ ಹೆಸರಿಡಿದು ಕರೆದಂತ, ತನಗೋಸ್ಕರ ಪ್ರತ್ಯೇಕಿಸಿದಂತ ಯೆಶಾಯ 43ರಲ್ಲಿ ಹೇಳೋ ಪ್ರಕಾರ, ನೀನು ನನ್ನ ದೃಷ್ಟಿಯಲ್ಲಿ ಮಾನ್ಯನು, ಅಮೂಲ್ಯನು, ಪ್ರಿಯನು ಎಂಬುದಾಗಿ ಹೇಳೋ ಪ್ರಕಾರ ಕರೆದಂತ ದೇವರು ನಿನ್ನ ಬಗ್ಗೆ ಚಿಂತಿಸಿ ನಿನ್ನ ಕೊರತೆಗಳನ್ನ ನೀಗಿಸುವನಾಗಿದ್ದಾನೆ. ನಾವು 1 ಅರಸು 17ನೇ ಅಧ್ಯಾಯ 8ರಿಂದ 16ನೇ ವಚನ ತನಕ ನಾವು ಓದುವಾಗ, ಅಲ್ಲಿ ಚಿದೋನ್ಯರ ಚೆರಪ್ತ ಊರಿನ ವಿಧವೆಯ ಕುರಿತಾಗಿ ನಾವು ನೋಡ್ತಾ ಇದ್ದೀವಿ. ಎಲಿಯನು ಆ ವಿಧವೆ ಮನೆಗೆ ಹೋದಾಗ, ನನಗೆ ನೀರು ಕೊಡು ಎಂಬುದಾಗಿ ಕೇಳ್ತದಾನೆ. ನೀರು ತರ್ಲಿಕ್ಕೆ ಹೋದಾಗ ತಕ್ಷಣನೇ ಎಲಿಯನು ಕೇಳುವಂಥದ್ದು, ನನಗೊಂದು ರೊಟ್ಟಿ ಮಾಡಿಕೊಡು ಎಂಬುದಾಗಿ. ಆದ್ರೆ ಆ 12ನೇ ವಚನಕ್ಕೆ ನಾವು ಬರುವಾಗ, 12ನೇ ವಚನದಲ್ಲಿ ಆ ವಿಧವೆ ಎಲಿಯನಿಗೆ ಹೇಳುವಂತ ಒಂದು ಉತ್ತರ ಏನಾಗಿತ್ತು ಎಂಬುದಾಗಿ ನಾವು ನೋಡುವಾಗ, ಅಲ್ಲಿ ಆಕೆ ಹೀಗೆ ಹೇಳ್ತದಳೆ. ಆಕೆಯು ಅವನಿಗೆ, ನಿನ್ನ ದೇವರಾದ ಯೆಹೋವನಾಣೆ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ, ಮಡಿಕೆಯಲ್ಲಿ 1 ಇಡೀ ಹಿಟ್ಟು, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತಾಗಿ ಬೇರೇನೂ ಇರುವುದಿಲ್ಲ. ಈಗ 2 ಕಟ್ಟಿಗೆಗಳನ್ನು ಹೆಕ್ಕಿ ನನಗೋಸ್ಕರವೂ ನನ್ನ ಮಗನಿಗೋಸ್ಕರವೂ ರೊಟ್ಟಿ ಮಾಡುತ್ತೇನೆ. ಅದನ್ನು ತಿಂದ ಮೇಲೆ ನಾವು ಸಾಯಬೇಕು ಹೊರತು ಬೇರೆ ಗತಿ ಇಲ್ಲ ಎಂದು ಉತ್ತರ ಕೊಟ್ಟಳು. ಇವತ್ತು ನಿಮ್ಮ ಪರಿಸ್ಥಿತಿ ಈ ವಿಧವೆಯ ಹಾಗೆ
ಏನು ಇಲ್ಲದಂತ ಸ್ಥಿತಿ ಇರಬಹುದು. ತುಂಬಾ ಕೊರತೆಯಲ್ಲಿ ನಿಮ್ಮ ಮನೆಗಳಲ್ಲಿ ಇರಬಹುದು. ಆದರೆ ಪ್ರಿಯ ದೇವ ಜನರೇ, ದಾವೀದನು ಹೇಳಿದ ಪ್ರಕಾರ ನಾನು ಕೊರತೆ ಪಡೇನು, ನನಗೆ ಆತನ ಕುರುಬನು ಎಂಬುದಾಗಿ ಹೇಳಿದ ಪ್ರಕಾರ ನೀವು ಸಹ ಆತನ ಮೇಲೆ ವಿಶ್ವಾಸವಿಡಿರಿ. ಅವಳು ಸೇವಕನ ಮಾತಿಗೆ ವಿಧೇಯಳಾಗಿ ಸೇವಕನಿಗೆ ರೊಟ್ಟಿ ಮಾಡಿಕೊಟ್ಟ ಕಾರಣ ಪ್ರಿಯ ದೇವಜನರೇ, ಆ 3.5 ವರ್ಷಗಳ ಕಾಲ ಬರಗಾಲದಲ್ಲಿ ಅವಳ ಮೊಗೆಯಲ್ಲಿದ್ದಂತ ಹಿಟ್ಟು ಎಣ್ಣೆ ಖಾಲಿಯಾಗಲಿಲ್ಲ. ಅಲ್ಲೆಲ್ಲೂಯ, ದೇವರು ನಮಗೆ ಸ್ತೋತ್ರ. ನಿನ್ನ ಮನೆಯಲ್ಲಿ ಏನೇ ಕೊರತೆ ಇದ್ರು ಸಹ, ಯಾವ ಕೊರತೆ ಇದ್ರು ಸಹ ಯೇಸು ಸ್ವಾಮಿ ಕೊರತೆಯನ್ನ ನೀಗಿಸುವನಾಗಿದ್ದಾನೆ. ಅದಕ್ಕೆ ಫಿಲಿಪಿ ಅವರಿಗೆ ಬರೆದ ಒಂದು ಪುಸ್ತಕವನ್ನ ನಾವು ನೋಡುವಾಗ, ಪತ್ರಿಕೆಯನ್ನ ನಾವು ನೋಡುವಾಗ, ಅಲ್ಲಿ 4ನೇ ಅಧ್ಯಾಯ 19ನೇ ವಚನವನ್ನ ನಾವು ಓದುವಾಗ ಪ್ರಿಯ ದೇವಜನರೇ ಹೀಗೆ ಹೇಳ್ತದೆ ಅಲ್ಲಿ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವನು ಎಂಬುದಾಗಿ. ಖಂಡಿತವಾಗಿ ಯೇಸು ಸ್ವಾಮಿ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಂತೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವನಾಗಿದ್ದಾನೆ. ನಾವು ವಿಶ್ವಾಸಿಸೋಣ, ನಂಬಿಕೆ ಇಡೋಣ. ಖಂಡಿತವಾಗಿ ನಿಮ್ಮ ಕೊರತೆಗಳನ್ನ ಈ ವಾಕ್ಯದ ಪ್ರಕಾರ ನೀವು ನಂಬುವಾಗ ನಿಮ್ಮ ಕೊರತೆಗಳು ನೀಗಲ್ಪಡ್ತದೆ. ಆತ ನೀಗಿಸಲಿಕ್ಕೆ ಶಕ್ತನು ಆತನಿಂದ ಆದಂಥದ್ದು ಒಂದು ಇಲ್ಲ ಪ್ರಿಯ ದೇವರ ಮಕ್ಕಳೇ. ಹಾಗಾಗಿ ಒಂದು ಮುಂಜಾನೆಯಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ವಾಮಿ, ನನ್ನ ಕೊರತೆಯನ್ನು ನೀಗಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೇಸುವೆ, ಈ ಒಂದು ಮುಂಜಾನೆಯಲ್ಲಿ ಈ ದೇವರ ವಾಕ್ಯವನ್ನು ಆಲಿಸಿದಂತ ಎಲ್ಲ ಪ್ರಿಯರಾದ ದೇವರ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇನೆ. ಹೌದು, ಯಾರೆಲ್ಲ ಯಾವ ಯಾವ ಕೊರತೆಗಳಲ್ಲಿ ಇದ್ದಾರೋ ನೀನು ಬಲ್ಲಾತನು. ಆದುದರಿಂದ ದಾವೀದನು ಹೇಳ್ತದೇನೆ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನೆಂಬುದಾಗಿ. ಫಿಲಿಪ್ಪಿ ಪತ್ರಿಕೆ ನಾವು ಓದಬೇಕಾದ್ರೆ ಅಲ್ಲಿ ಹೀಗೆ ಹೇಳ್ತದೆ, ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಂತೆ ಪ್ರತಿಯೊಂದು ಕೊರತೆ ನೀಗಿಸ್ತೆ ಎಂಬುದಾಗಿ. ಯಾರೆಲ್ಲ ಈ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬರು ಯಾವ ಯಾವ ಕೊರತೆಗಳಲ್ಲಿದ್ದಾರೋ ಆ ಕೊರತೆಗಳನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನೀಗಲ್ಪಡಲಿ ಅಪ್ಪ. ಬಿಡುಗಡೆ ಆಗಲಿ ಸ್ವಾಮಿ, ಅದ್ಭುತ ನಡೀಲಿ ಸ್ವಾಮಿ. ಹೇಗೆ ವಿಧವೆ ಮನೆಯಲ್ಲಿ ಆ ಬರಗಾಲ ಮುಗಿಯ ತನಕ ಇಟ್ಟು ತೀರ್ಲಿಲ್ಲ, ಎಣ್ಣೆ ಮುಗಿಲಿಲ್ಲ, ಅದೇ ರೀತಿಯಾಗಿ ಇನ್ನೊಬ್ಬರಿಗೆ ಕೊಡುವ ಹಾಗೆ ಇವ್ರನ್ನ ಆಶೀರ್ವದಿಸುವುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ಪರಲೋಕದ ತಂದೆ. ಆಮೆನ್. God bless you.